ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಬ್ಲಾಗ್ಸ್ ಮುರುಡೇಶ್ವರ. ಸೊ ಇವತ್ತು ಸಿಂಪಲಾಗಿ ಏನೋ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಮಾಡ್ತೀನಿ. ಏನೂ ಐಡಿಯಾ ಇರಲಿಲ್ಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಬಿಸ್ಕೆಟ್ ಇತ್ತು. ಸೊ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಇದು ಈರುಳ್ಳಿ ಮಟ್ಟ ಹಾಕಬೇಕು, ಇದು ಲಿಂಬು, ಮತ್ತು ಇದು ಸಾಲ್ಟ್ ಆ್ಯಂಡ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್. ಏನಪ್ಪ ಇದು ಅಂದರೆ ಎಂಟಿ ಹಿಂಗಿರುತ್ತಲ್ವ, ಅದು ಖಾಲಿಯಾಗಿರುತ್ತಲ್ಲ, ಮೇಲುಗಡೆ ಹಾಕಲಿಕ್ಕೆ ಒಳ್ಳೆ ಆಗುತ್ತಲ್ವ ಅಂತೇಳಿ ಹಾಕಿಟ್ಟಿದ್ದೀನಿ. ಸೊ ಇದ್ರ ಜೊತೆ ಪಾಪಡ್ ಬೇಕಲ್ವ. ಸೊ ಪಾಪಡ್ ಇನ್ನೂ ಕರೆದಿಲ್ಲ. ಸೊ ಈ ಥರ ಪಾಪಡನ್ನ ಇವಾಗ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಸೊ ಇದಕ್ಕೆಲ್ಲ ಹಾಕಿಬಿಟ್ಟು ಹೇಗಾಗತ್ತೆ ಅಂತ ತೋರಿಸ್ತೀನಿ. ಓಕೆನಾ? ಫುಲ್ ವಿಡಿಯೋ ನೋಡಿ. ಇಷ್ಟ ಆದರೆ ನೀವು ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ಅಥವಾ ಏನಾದರೂ ಹಸಿವೆ ಆಯಿತು ಚಿಕ್ಕದಾಗಿ ಅಂದಾಗ ಈ ರೀತಿ ಏನಾದರೂ ಮಸಾಲ ಪಾಪಡ್ ತಿನ್ಕೊಬೋದು, ಚೆನ್ನಾಗಿರುತ್ತೆ. ಬಿಸ್ಕೆಟ್ ಇದು ನಿಮ್ಮ ಬೇಕಂತೇನಿಲ್ಲ. ಸೊ ನಿಮ್ಮ ಇಷ್ಟದ ಪ್ರಕಾರ ನೀವು ಹಾಕ್ಕೊಳ್ಳಿ, ಏನು ಬೇಕಾದ್ರೂ ಹಾಕ್ಕೋಬೋದು. ಓಕೆನಾ? ಇವಾಗ ಹಪ್ಪಳನ ಕರ್ಕೊಂಡು ಸೊ ಇದಕ್ಕೆಲ್ಲ ಹಾಕೋಣ. ಓಕೆನಾ? ಒಂದು ನಿಮಿಷ ಬಂದೆ. ಸೊ ಇವಾಗ ಸಣ್ಣ ಸಣ್ಣದಾಗಿ ಹಪ್ಪಳನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೋಣ. 4 ಹಪ್ಪಳನ ಕರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಸಂಜೆಗೆ ಅಥವಾ ಏನಾದರೂ ಹಸಿವೆ ಆದಾಗ ಮಕ್ಕಳು ಸ್ಕೂಲಿಂದ ಬಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಬಿಸ್ಕೆಟ್ನ ನಾನು ಮೇಲೆ ಹಾಕಬೇಕಿತ್ತು. ಓಕೆ, ನಿಮ್ಗೆ ಹೇಗೆ ಬರುತ್ತೋ ಆ ಥರ ಐಡಿಯಾ ಮಾಡಿ ಹಾಕ್ಬಿಟ್ಟು ನೀವು ಹಾಕ್ಕೊಳ್ಳಿ. ತುಂಬ ಬಿಸಿ ಇದೆ. ಇದು ಕ್ರಿಸ್ಪಿ ಇರುವಾಗೆ ತಿಂದ್ರೇ ಚೆಂದ, ಇಲ್ಲಾಂದರೆ ತಿನ್ನೋಕ್ಕೆ ಒಳ್ಳೆ ಆಗಲ್ಲ. ಓಕೆನಾ? ಹೀಗೆ ಹಾಕ್ಬಿಟ್ಟು ಅದರ ಮೇಲೆ ಮತ್ತು ಸ್ವಲ್ಪ ಆನಿಯನ್ನ, ಸಣ್ಣ ಪೀಸ್ ಆನಿಯನ್ ಕಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ. ನಂತರ ಸೇವ್, ನಿಮ್ಗೆ ಯಾವ ಥರ ಸೇವ್ ಬೇಕೋ ಆ ಸೇವನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಈ ಥರ ಸೇವನ್ನ ಹಾಕ್ಕೊಂಡಿದ್ದೀನಿ, ಸಣ್ಣ ಸೇವು. ಹೊಟ್ಟೆ ಫುಲ್ ತುಂಬಿಡುತ್ತೆ ಫ್ರೆಂಡ್ಸ್. ಲೈಟಾಗಿ ಹಸಿವೆ ಆದವರು ಈ ರೀತಿ ಮಾಡ್ಕೊಂಬಿಟ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಆನಿಯನ್ನು ಅಥವಾ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೊಟೊನ ಹಾಕ್ತಾಯಿಲ್ಲ, ಯಾಕಂದರೆ ಮಕ್ಕಳು ಇಷ್ಟಪಡ್ತೀನಲ್ಲ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಅರ್ಧ ಲಿಂಬುನ ಹೀಗೆ ಹಿಂಡ್ತೀನಿ. ಓಕೆನಾ? ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಅದು ಎಲ್ಲ ಬೀಜ ಬಿತ್ತಲ್ವ, ಇಲ್ಲೇ ಇದೆ. ಮತ್ತು ಇನ್ನೊಂದು ಸಲ ಈ ರೀತಿ ಹಾಕೋಣ ಲಾಸ್ಟ್. ಓಕೆ, ಸ್ವಲ್ಪ ಸಾಲ್ಟು, ಸಣ್ಣ ಉಪ್ಪು, ನಂತರ ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿಬಿಟ್ಟು ಹಾಕ್ಕೊಳ್ಳಿ, ಖಾರ ಯಾವ ರೀತಿ ಬೇಕೋ ಆ ರೀತಿ. ಸೊ ಇವಾಗ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಸೇವನ್ನ ಹಾಕ್ಕೊತಾ ಇದ್ದೀನಿ. ಸೊ ರೆಡಿ ಟು ಈಟ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬ ಕ್ರಿಸ್ಪಿಯಾಗಿ, ಕಲರ್ಫುಲ್ಲಾಗಿ ತುಂಬಾ ಚೆಂದ ಕಾಣ್ತಾ ಇದೆ. ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ಇವಾಗ ಒಂದು ಬೈಟ್ ತಿಂದು ಹೇಗಿದೆ ಅಂತ ಹೇಳ್ತೀನಿ ಟೇಸ್ಟು. ಬಿಸ್ಕೆಟು ಬರಬೇಕಲ್ವ, ಎಲ್ಲ ಹಾಕಿರೋದು ಬಂದುಬಿಟ್ರೆ ಚೆನ್ನಾಗಿರುತ್ತೆ. ಹೇಗೆ ಸಿಗ್ತಾಯಿಲ್ಲ ಫ್ರೆಂಡ್ಸ್? ಓಕೆ, ಚೇರ್ಸ್. ಸೂಪರ್, ವೆರಿ ನೈಸ್. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ, ಯಾಕಂದರೆ ಅದು ಉಪ್ಪು ಬಿದ್ದಿಲ್ಲ. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಲೇಬೇಕು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಿನಿ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸಿ ಯು ಟು ದ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗೋಣ. ಮತ್ತು ಇದೇ ರೀತಿ ಯಾವ ರೀತಿ ವೀಡಿಯೋಸ್ನ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್. ಹೇಗಿದೆ? ಸೂಪರ್, ಚೆನ್ನಾಗಿದೆಯಾ?
ಥ್ಯಾಂಕ್ ಯು ಮುದ್ದು.